ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನ ಸ್ವಾಗತಿಸ್ತೀನಿ. ನಮ್ಮ ಒಳ್ಳೆಯ ಬೋಧಕು ನೀನಾಗಿರಿ. ಇವತ್ತಿನ ಸಂದೇಶ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯ ಕೆಲವರ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆ ಉಂಟು ಮಾಡಿ ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 14ರಿಂದ 16ನೇ ವಾಕ್ಯ ತನಕ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ಧೈರ್ಯದಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಪಿಲಾಪ ಅತಿ ಸ್ಪಷ್ಟ ಹೇಳ್ತಾನೆ, ಪರಲೋಕದಲ್ಲಿ ತಂದೆ ಬಲಗಡೆ ನಿಮಗೆ ಒಂದು ಶ್ರೇಷ್ಠದ ಮಹಾಯಾಜಕನು ಯೇಸು ಕ್ರಿಸ್ತನು ಇದ್ದಾನೆ. ಅದಕ್ಕೆ ಧೈರ್ಯವಾಗಿ ಆತನ ಕೃಪಾಸನದಿಂದ ಬರಬೇಕು. ಆಗ ನಿಮಗೆ ಸಮಯ ಸಹಾಯ, ಕರುಣೆ, ಧೈರ್ಯ ಸಿಗಬೇಕು. ಹಾಗಾದರೆ ಯಾಕೆ ಪ್ರೇಯರ್ ಮಾಡಬೇಕು? ಹೇಗೆ ಪ್ರೇಯರ್ ಮಾಡಬೇಕು? ಪ್ರಾರ್ಥನೆ ಮಾಡೋ ಮುಖಾಂತರ ಯಾವ ರೀತಿಯಲ್ಲಿ ದೇವರ ಆಶೀರ್ವಾದ ಸಿಗ್ತದೆ ಎಂಬುದನ್ನು ಕೆಲವು ಸಂಘ ನೋಡೋ ಪ್ರೇರೆ. ಮೊದಲನೇ ಸಂಘ ನೋಡ್ತೇವೆ ಪ್ರೇರೆ, ಎಡೆ ಬಿಡದೆ ಪ್ರಾರ್ಥನೆಯನ್ನು ಮಾಡುವವರು ಆಗಬೇಕು. ವಿಮೋಚಕನ ಪುಸ್ತಕ 2ನೇ ಅಧ್ಯಾಯದಲ್ಲಿ 23ರಿಂದ 25ನೇ ವಾಕ್ಯ ತನಕ. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟೂಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲ್ ನೋಡಿ ಅವರ ಲಕ್ಷ್ಯವಿಟ್ಟನು. ನೋಡ್ತೀನಿ, ಇಸ್ರಾಯೇಲ್ ಜನರು ಅನೇಕ ವರ್ಷಗಳಿಂದ ಕಷ್ಟಕರವಾದ ಬಿಟ್ಟಿ ಕೆಲಸ ಮಾಡಿಕೊಂಡು ಅದರ ಬಿಡುಗಡೆಗೋಸ್ಕರ ಅವ್ರು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿಟ್ಟು ಮತ್ತು ದೇವರು ಅವರ ಮೇಲೆ ಕರುಣೆ ತೋರಿಸಿದ ಅವರ ಆ ರೀತಿ ಇವತ್ತು ಪ್ರೇರೆ ನಿಮಗೆ ಕಷ್ಟ, ಸಂಕಟ, ನೋವು, ವೇದನೆಗಳು, ರೋಗಗಳಿರುವಾಗ ಪ್ರೇರೆ ದೇವರ ಕರುಣೆ ನಿಮಗೆ ಬೇಕಾ? ದೇವರ ದಯೆ ಬೇಕಾ? ನಿಮಗೆ ಸಮಾಧಾನ, ಸಂತೋಷ ಬೇಕಾ? ಅದರ ಬಿಡುಗಡೆ ಬೇಕಾ? ನೀವು ಉತ್ತರ ಬರೋ ತನಕ ಪ್ರೇರೆ ಅವ್ರು ಹೇಗೆ ಉತ್ತರ ಬರೋ ತನಕ ಎಡೆ ಬಿಡದೆ ಅದು ನಿಟ್ಟೂಸು ಎಂದರೆ ಅವರು ಗೋಳಾಡು. ದೇವರು ಅವ್ರಿಗೆ ಪ್ರಾರ್ಥನೆ ಸಮಯವಿಲ್ಲ, ಆದರೂ ಸಹ ಅವರು ಪ್ರಾರ್ಥನೆ ಮಾಡಿದ್ರು ಪ್ರೇರೆ. ಈ ರೀತಿ ನೀವು ಪ್ರಾರ್ಥನೆ ಮಾಡಬೇಕು ಪ್ರೇರೆ. ದೇವರು ವಾಕ್ಯ ಹೇಳ್ತದೆ, ಅಪೊಸ್ತಲನಾದ ಯೇಸು ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿದ್ದಾನೆ, ಶ್ರೇಷ್ಠನಾದ ಮಹಾಯಾಜಕನಾಗಿದ್ದಾನೆ. ಆ ತಂದೆಯ ಬಳಿ ಕುಳಿತುಕೊಂಡು ನಮಗೋಸ್ಕರ, ನಿಮಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ. ನೀವು ಧೈರ್ಯವಾಗಿ ಆತನಲ್ಲಿ ಪ್ರಾರ್ಥಿಸುವಾಗ ಆತನು ನಿಮಗೆ ಕೃಪೆಯನ್ನು ಕೊಡುತ್ತಾನೆ, ದಯೆ ತೋರಿಸ್ತಾನೆ, ಸಹಾಯ ಮಾಡುತ್ತಾನೆ, ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ, ನಿಮ್ಮ ಮೇಲೆ ಲಕ್ಷ್ಯ ಇಟ್ಟುಕೊಂಡು ನಿಮಗೆ ಬಿಡುಗಡೆ ಕೊಡೋದಾಗದೆ ಈ ರೀತಿ ನೀವು ಎಡೆ ಬಿಡದೆ ಪ್ರಾರ್ಥನೆ ಮಾಡಬೇಕು ಪ್ರೇರೆ. ಧೈರ್ಯದಿಂದ ಪ್ರಾರ್ಥನೆ ಮಾಡಬೇಕು. ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟವರು ಪ್ರೇರೆ, ನೀವು ಧೈರ್ಯವಾಗಿದೆ. ಯಾರ್ಯಾರು ಯೇಸು ನಂಬಿಕಿಟ್ಟಿದ್ದೀರಿ, ನೀವು ದೇವರ ಮಕ್ಕಳಾಗಿದ್ದೀರಿ, ದೇವರ ನಿಮ್ಮ ತಂದೆ ಆಗಿದ್ದೀರಿ. ಅದರ ನಂಬಿಕೆಯಿಂದ, ಧೈರ್ಯದಿಂದ ಅಪ್ಪ ತಂದೆ ಎಂದು ಕೂಗೋ ಪವಿತ್ರ ದೇವರು ಕೊಟ್ಟಿದ್ದಾನೆ. ಅದಕ್ಕೆ ದಿನಾಲು ಪ್ರೇರೆ ಧೈರ್ಯದಿಂದ ಅಪ್ಪ ತಂದೆ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡಿರಿ. ಎಷ್ಟು ಪ್ರಾರ್ಥನೆ ಮಾಡಿ ಅಷ್ಟು ದೇವರ ಶಕ್ತಿ, ದೇವರ ಕೃಪೆ ನಿಮಗೆ ಸಿಗ್ತದೆ ಎಂಬುದನ್ನು ಮುಂದಿನ ವಾಕ್ಯ ನೋಡ್ತಾ ಇದ್ದರೆ ಎಲ್ಲರೂ ನೀವು ಯೇಸು ನಂಬಿಕಿಟ್ಟು ಕೂಡಲೇ ಪ್ರೇರೆ ದೇವರ ಮಕ್ಕಳಾಗಿದ್ದೀರಿ. ಸಂಪೂರ್ಣವಾಗಿ ಯೇಸು ನಿಮ್ಮ ಕರ್ತನ ಒಡೆಯನ್ನು ಅಂಗೀಕಾರ ಮಾಡ್ತಿರೋ, ನಿಮ್ಮ ಪಾಪಗೆ ಪಶ್ಚಾತ್ತಾಪ ಪಡಿತೀರೋ, ಯೇಸು ರಕ್ತ ನಿಮ್ಮ ಪಾಪ ತೊಳೆದು ನಿಮ್ಮನ್ನು ಶುದ್ಧೀಕರಿಸ್ತದೆ. ಮತ್ತು ದೇವರು ನಿಮಗೆ ದೇವರ ಮಕ್ಕಳಾಗ್ತಿದೆ, ದೇವರು ನಿಮ್ಮ ತಂದೆ ಆಗ್ತಾನೆ, ದೇವರ ಪವಿತ್ರ ಆತ್ಮ ದೇವರು ಕೊಡುತ್ತಾನೆ. ಆ ಪವಿತ್ರ ಆತ್ಮ ನಿಮ್ಮ ಆತ್ಮಲ್ಲಿ ತಗೊಂಡು ಅಪ್ಪ ತಂದೆ ಕೂಗು ಈ ರೀತಿ ಕೂಗಬೇಕು. ಪ್ರಾರ್ಥನೆ ಮಾಡೋದ್ರಲ್ಲಿ ಮಾತ್ರವೇ ದೇವರ ದಯೆ ನಿಮಗೆ ಸಿಗ್ತದೆ ಎಂಬುದಾಗಿ ಅಪೊಸ್ತಲರು ಹೇಳ್ತಾರೆ ಪ್ರೇರೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಐಸಾಯ ಪ್ರವಾದನೆ ಪುಸ್ತಕ 26ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ,
ಅವನಿನಲ್ಲಿ ಭರವಸವಿದೆ. ಇವತ್ತು ಲೋಕದ ಕಷ್ಟ ಸಂಕಟ ಉಂಟು, ಸಮಸ್ಯೆಗಳುಂಟು. ಲೋಕದ ಯಾವುದೇ ರೀತಿಯ ಸಮಾಧಾನ ಎಂಬುದೇ ಇಲ್ಲ ಪ್ರಿಯ. ಅದು ಇವತ್ತು ಈ ಲೋಕದಲ್ಲಿ ನೀವು ಜೀವಿಸುವಾಗ ಪ್ರಿಯ, ಈ ಲೋಕದಲ್ಲಿ ಅವೆಲ್ಲ ಘಟನೆಗಳ ಮಧ್ಯದಲ್ಲಿ ನಿಮಗೆ ಸಮಾಧಾನ ಬೇಕಾ, ನಿಮಗೆ ಶಾಂತಿ ಬೇಕಾ? ಅಲ್ಲಿ ಐಜಯ ಪ್ರವಾದಿ ಹೇಳ್ತಾನೆ, ಸ್ಥಿರಚಿತ್ತನನ್ನು ಯಾರ್ಯಾರು ಯೇಸು ನಂಬಿಕೆ ಇಟ್ಟುಕೊಂಡು ದೇವರ ವಾಕ್ಯ ವಿಧಿಯಾಗಿ ನೋಡಿದರೋ ಅವರಿಗೆ ಯೇಸು ಕ್ರಿಸ್ತನವರ ಮನಸ್ಸಿಗೆ ಆತ್ಮಿಗೆ ಸಮಾಧಾನ ಕೊಡುತ್ತಾನೆ, ಅವರಿಗಿನ್ನು ದೇವರು ಕಾಪಾಡುತ್ತಾನೆ. ಇದು ಚಿಂತೆಯಿಂದ ಅನೇಕ ರೋಗಗಳು ಬರ್ತವೆ. ಅದಕ್ಕೋಸ್ಕರ ಈ ನೀವು ಚಿಂತೆ ಮಾಡಿದರೆ ನಿಮಗೆ ನಷ್ಟ ಪ್ರಯುಕ್ತ ಅನೇಕ ದೇವರ ಆತ್ಮ ತೋರಿಸಿ ಈ ಟಿ ವಿ ಸಂದೇಶ ನೋಡಿದ ಅನೇಕರು ತುಂಬ ಚಿಂತೆಯಲ್ಲಿ ಮುಳುಗಿದ್ದೀರಿ ಅನೇಕರು ತುಂಬ ರೀತಿಯ ನಿರಾಶರಾಗಿದ್ದಾರೆ, ತುಂಬ ನೀವು ಕುಂಗಿ ಹೋಗಿದ್ದೀರಿ. ದೇವರ ಆತ್ಮ ಐಜಯ ಪ್ರವಾದನೆ ಪುಸ್ತಕ 26 ಆದರೆ ಈ 3ನೇ ವಾಗ್ದಾನವಾಗಿದೆ. ದೇವರ ಸ್ಥಿರ ಚಿತ್ತನನ್ನು ಯೇಸು ನಂಬಿಕೆ ಇಟ್ಟುಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಸ್ಥಿರ ಚಿತ್ತರಾಗುವುದರೆ 100% ದೇವರು ಎಂಥ ನಿಮಗೆ ಕಷ್ಟ ಇರಬಹುದು, ಸಮಸ್ಯೆ ದುಃಖ ಆತ ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡುತ್ತಾನೆ. ಮತ್ತು ನಿಮಗೆ ಯಾವ ರೀತಿಯಲ್ಲಿ ರೋಗಗಳು ಮುಟ್ಟದಾಗೆ, ಯಾವ ರೀತಿ ಆಪತ್ತುಗಳು ಮುಟ್ಟದಾಗೆ, ಯಾವ ರೀತಿ ನಿಮಗೆ ನಷ್ಟ ಉಂಟಾಗದಾಗೆ, ಯಾವ ಸೈತನ್ನು ಆಕ್ರಮಣ ಮಾಡೋದಾಗೆ ಆತ ನಿಮ್ಮನ್ನು ಕಾಪಾಡುತ್ತೆ. ಅದೆಲ್ಲ ನಿಮಗೆ ಸಿಗಬೇಕಾ? ಒಂದೇ ಕಂಡೀಷನ್ ಒಂದೇ ಕಾರ್ಯ ನೀವು ಮಾಡಬೇಕು. ಆದಷ್ಟು ನೀವು ಪ್ರಾರ್ಥನೆ ಮಾಡಿ ಕಲಿತುಕೊಳ್ಳಿರಿ. ಇದು ನಿಮಗೆ ಪ್ರಾರ್ಥನೆ ಮೇಲೆ ಗೊತ್ತಿಲ್ಲ, ಯೇಸು ಕ್ರಿಸ್ತ ನಿಮಗೆ ತನ್ನ ಪವಿತ್ರ ಆತ್ಮ ಕೊಟ್ಟಿದ್ದಾನೆ. ಆ ಪವಿತ್ರ ಆತ್ಮನ ಶಕ್ತಿಯಿಂದ ಪ್ರಾರ್ಥನೆ ಮಾಡಿ, ಸ್ತುತಿ ಮಾಡಿ, ಆರಾಧನೆ ಮಾಡಿ, ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ. ಎಷ್ಟು ಸಾಧ್ಯ ಅಷ್ಟು ನಾವು ಪ್ರಾರ್ಥನೆ ಮಾಡುವುದಾರೆ, ಸ್ತುತಿ ಸ್ತೋತ್ರ ಮಾಡುವುದಾರೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿದರೆ ದೇವರ ಆತ್ಮನ ನಿಮಗೆ ಸಮಾಧಾನ, ನಿಮಗೆ ಶಾಂತಿ ಕೊಟ್ಟು ಯಾವ ರೀತಿ ನಿಮಗೆ ಶರೀರಕ್ಕೆ ಬಾಧೆಗಳು ಬರದಾಗೆ, ಆಪತ್ತುಗಳು ಬರದಾಗೆ, ರೋಗಗಳು ಮುಟ್ಟದಾಗೆ ಕಾಪಾಡುವನಾಗಿದ್ದಾನೆ. ಅದೇ ಪ್ರಾರ್ಥನೆ ಮಾಡೋದು. ಅತಿ ಆಗಿ ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಯೇಸು ಕ್ರಿಸ್ತನು ತಂದೆಯ ಬಲೆಗಳಲ್ಲಿ ನಿಮಗೋಸ್ಕರ ಶ್ರೇಷ್ಠ ಮಹಾಯಾಜಕನಾಗಿದೆ. ನೀವು ಎಷ್ಟು ಪ್ರಾರ್ಥನೆ ಮಾಡಿ ಅಷ್ಟು ಯೇಸು ಕ್ರಿಸ್ತ ನಿಮಗೋಸ್ಕರ ತಂದೆ ಬೇಡುತ್ತಾನೆ. ಮತ್ತು ದೇವರು ನಿಮಗೆ ಸಮಾಧಾನ, ಸಂತೋಷ, ಕೃಪೆ ಕೊಡುತ್ತಾನೆ ಎಂದು ಅಪೊಸ್ತಲನು ಹೇಳ್ತಾನೆ. ಅದಕ್ಕೆ ನೀವು ಧೈರ್ಯವಾಗಿ ಪ್ರಾರ್ಥನೆ ಮಾಡುವನ್ನು ಕಲಿತುಕೊಳ್ಳಬೇಕು. ಪ್ರಾರ್ಥನೆ ಮಾಡಬೇಕು, ವ್ಯಕ್ತಿಗಾಗಿ ಪ್ರಾರ್ಥನೆ ಮಾಡಬೇಕು, ಕುಟುಂಬವಾಗಿ ಪ್ರಾರ್ಥನೆ ಮಾಡಬೇಕು, ಸಭೆಗೆ ಅದು ಸೇರಿ ಬರಬೇಕು, ಉಪವಾಸ. ಎಷ್ಟು ನೀವು ಪ್ರಾರ್ಥನೆ ಅಷ್ಟು ನಿಮಗೆ ಈ ಸಮಾಧಾನ, ಸಂತೋಷ ಹೊಂದಿಕೊಳ್ಳುತ್ತೀರಿ. ಮತ್ತು ಯಾವುದೇ ರೀತಿಯ ರೋಗಗಳು ಮುಟ್ಟಿದಾಗೆ ಯೇಸು ಸಮಾಧಾನ ನಿಮ್ಮನ್ನು ಕಾಪಾಡುತ್ತದೆ. ಯಾಕಂದರೆ ನೀವು ಚಿಂತೆ ಮಾಡುತ್ತಾದರೆ ಅನೇಕ ರೋಗಗಳು ಬರ್ತವೆ. ಅದೇ ಚಿಂತೆ ಮಾಡಬೇಡ್ರಿ, ಆ ಸಮಾಧಾನ ಸಿಗುವುದು ದೇವರ ಸನ್ನಿಧಾನದಲ್ಲಿ ಮಾತ್ರ ಎಂಬುದಾಗಿ ಐಜಯ ಪ್ರವಾದಿ ಹೇಳ್ತಾನೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡಿದೆ ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 1-8 ವಾಕ್ಯ ತನಕ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಲೇಬೇಕು ಎಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೆಂದರೆ, ಒಂದೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೇ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆ ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನ ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಎದುರುನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವನಲ್ಲ, ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನ ದನಿ ಸಾಲು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಗಾಂಧಿ ನ್ಯಾಯಾಧಿಪತಿ ಅಂದುಕೊಂಡು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತ ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಅವರಿಗೆ ಬೇಗ ನ್ಯಾಯ ತೀರಿಸುವೆಂದು ನಿಮಗೆ ಹೇಳುತ್ತೇನೆ. ಈಗೆದರು ಮನುಷ್ಯವನ್ನು ಬಂದಾಗ ಭೂಮಿ ಮೇಲೆ ನಮ್ಮಿನ ಕಾಣುವನು ಅಂದನು. ಅತಿ ಸ್ಪಷ್ಟ ಹೇಳ್ತಾರೆ. ಪ್ರಾರ್ಥನೆ ಮಾಡಿದ ಕೂಡಲೇ ಕೆಲವೊಂದು ಪ್ರಾರ್ಥನೆ ಸಿಗದಿರಬಹುದು. ಅದನ್ನು ಎಡೆ ಬಿಡದೆ, ಈಗ ವಿಧವೆ ಎಡೆ ಬಿಡದೆ ಆ ನ್ಯಾಯಾಧಿಪತಿ ಹತ್ರ ಹೋಗಿ ಕಿರಿಕಿರಿ ಮಾಡುವ ನಿಮಿತ್ತವಾಗಿ ಆ ನ್ಯಾಯಾಧಿಪತಿ ಹೇಳ್ತಾನೆ, ನಾನು ದೇವರಿಗೆ ಭಯಪಡೋಲ್ಲ, ಮನುಷ್ಯನ ಲಕ್ಷ್ಯ ಮಾಡಿ. ಆದರೂ ಈ ಒಂದು ವಿಧಿಯ ಕರೆ ಸಹಿಸಲಿಕ್ಕೆ ಆಗದೆ ನ್ಯಾಯ ಮಾಡಿ ಕೊಡುವುದಾದರೆ ಯೇಸು ಕ್ರಿಸ್ತನೇ ದೇವರಾದುಕೊಂಡ ದೇವರ ಮಕ್ಕಳು ಹಗಲು ರಾತ್ರಿ ಎಡೆಬಿದ್ದು ಪ್ರಾರ್ಥನೆ ಮಾಡುವಾಗ ಒಂದು ವೇಳೆ ದೇವರು ತಡ ಮಾಡಿದ್ದರೂ ಬೇಗನೆ ನ್ಯಾಯ ಮಾಡಿಕೊಳ್ಳಾಗದ ಕೆಲವೊಂದು ಪ್ರಾರ್ಥನೆ ಕೂಡಲೇ ಉತ್ತರ ಬರುವುದಿಲ್ಲ. ಅದಕ್ಕೋಸ್ಕರ ಯೇಸು ಕ್ರಿಸ್ತನೇ ಪ್ರಾರ್ಥನೆ ಉತ್ತರ ಬರಲೆಂಬುದೇನು ಬೇಸರ ಪಡಬಾರ್ದು, ನಿರಾಸರಾಗಬಾರ್ದು, ಪ್ರಾರ್ಥನೆಯನ್ನು ಮಾಡೋದು ಬಿಟ್ಟು ಬಿಡಬಾರ್ದು, ಅದರ ಸಭೆಯನ್ನು ಬಿಟ್ಟು ಬಿಡಬಾರ್ದು. ಇನ್ನೂ ಹೆಚ್ಚಿಗೆ ಸಭೆಯಾಗಿ ಸೇರಿರಬೇಕು, ಇನ್ನೂ ಹೆಚ್ಚಿಗೆ ಉಪವಾಸ, ಇನ್ನೂ ಹೆಚ್ಚಿಗೆ ಪ್ರಾರ್ಥನೆ ಮಾಡಿ, ಇನ್ನೂ ಹೆಚ್ಚು ಕುಟುಂಬ ನೀವು ಹಗಲು ರಾತ್ರಿ ನಂಬಿಕೆಯಿಂದ ಎಡೆಬಿಡದೆ ಪ್ರಾರ್ಥನೆ. ಒಂದು ದಿನ ಪ್ರೇರೆ ದೇವರು ನಿಮ್ಮ ನಂಬಿಕೆ ನೋಡಿಕೊಂಡು ನಿಮ್ಮ ದೀರ್ಘತೆ ನೋಡಿಕೊಂಡು 100% ದೇವರ ನ್ಯಾಯಾಧಿಪತಿ, ಈ ಲೋಕದ ನ್ಯಾಯಾಧಿಪತಿ ಆ ದೇವರಿಗೆ ಎದುರುನಲ್ಲ. ಆದರೆ ಈಕೆಯ ಒಂದು ಕರೆಯಿಂದ ನ್ಯಾಯ ಮಾಡಿಕೊಡುವುದಾದ ಯೇಸು ಕ್ರಿಸ್ತನೇ ಪರಲೋಕದ ದೇವರು ತನ್ನ ಮಕ್ಕಳಿಗೆ
ಬೇಗ ನ್ಯಾಯ ಮಾಡಿಕೊಡ್ತಾನೆ. ಅದಕ್ಕೆ ಅಪೊಸ್ತಲರು ಹೇಳುತ್ತಾನೆ, ಪ್ರಿಯರೇ, ಹೆದರಬೇಡಿ, ದೇವರು ಬಲಗಡೆಯಲ್ಲಿ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೂ ಶ್ರೇಷ್ಠದ ಮಹಾಯಾಜಕನು ಆಗಿದ್ದಾನೆ. ಆ ತಂದೆ ಬಳಿಯಲ್ಲಿ ಕೂತ್ಕೊಂಡು ದಿನಾಲು ನಿಮಗೋಸ್ಕರ ವಿಜ್ಡಮ್ ಡೇ ಮಾಡುತ್ತಾನೆ. ಅದಕ್ಕೆ ಅಪೊಸ್ತಲರು ಹೇಳುತ್ತಾನೆ, ಧೈರ್ಯವಾಗಿ ದಿನಾಲು ಬೆಳಿಗ್ಗೆ ಸಾಯಂಕಾಲ ಎಡೆ ಬಿಡದೆ ಪ್ರಾರ್ಥನೆ ಮಾಡಿದರೆ ದೇವರು ಯೇಸು ಕ್ರಿಸ್ತನ ಮುಖಾಂತರ ನಿಮಗೆ ಸಮಾಧಾನ ಕೊಡುತ್ತಾನೆ, ದಯೆಯನ್ನು ತೋರಿಸ್ತಾನೆ, ಕರುಣೆ ತೋರಿಸ್ತಾನೆ, ನಿಮಗೆ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಅದಕ್ಕೆ ಆ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡುವುದರ ಮಾತ್ರವೇ ದೇವರ ಸಹಾಯ ನಿಮಗೆ ಸಿಗ್ತದೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಅದನ್ನು ಕಡಿಮೆ ಪ್ರಾರ್ಥನೆ ಮಾಡುವುದರಲ್ಲ, ಪ್ರಾರ್ಥನೆ ಜಾಸ್ತಿ ಮಾಡಬೇಕಾದ್ರೆ ನೀವು ಹೋರಾಟ ಮಾಡಿ ಪ್ರಾರ್ಥನೆ ಮಾಡು. ಯಾಕಂದರೆ ಯೇಸು ಕ್ರಿಸ್ತ ಜೀವಂತವಾಗಿದ್ದಾನೆ, ದೇವರ ಜೀವಂತವಾಗಿದ್ದಾನೆ. ಆ ರೀತಿ ಪ್ರಾರ್ಥನೆ ಮಾಡಿದ್ರೆ ಡೆಫಿನೆಟ್ ಪ್ರಿಯರೇ ಯೇಸು ಕ್ರಿಸ್ತನು ನಿಮಗೆ ದಯೆ ತೋರಿಸ್ತಾನೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಪ್ರಿಯರೇ, ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕರ್ತನ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆ ನಿಮ್ಮಿರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆ ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಇಲ್ಲ ಅಪೊಸ್ತಲನು ಹೇಳ್ತಾನೆ, ಯಾವ ಸಂಬಂಧದ ಬಗ್ಗೆಯೂ ಚಿಂತೆ ಮಾಡಬಾರ್ದು. ಯಾಕಂದರೆ ಚಿಂತೆ ಮಾಡುವುದಾದರೆ ನಿಮಗೆ ಯಾವ ಸಮಸ್ಯೆಯೂ ನಿಮಗೆ ಪರಿಹಾರ ಮಾಡಲಿಕ್ಕೆ ಆಗದೆ ಅದು ವಿಪರೀತ ಚಿಂತೆ ಆದರೆ ಡಾಕ್ಟರ್ ಹೇಳ್ತಾರೆ, ಮೆಡಿಕಲ್ ಸೈನ್ಸ್ ಅನೇಕ ರೋಗಗಳು ಒಬ್ಬ ಮನುಷ್ಯನು ಚಿಂತೆ ಮಾಡುವ ಮುಖದ ಬರ್ತದೆ ಎಂಬುದೇ ಮೆಡಿಕಲ್ ಸೈನ್ಸ್ ಡಾಕ್ಟರ್ ಆಗದೆ ಪ್ರಿಯ. ಅದಕ್ಕೆ ಅಪೊಸ್ತಲನು ಹೇಳ್ತಾನೆ, ದೇವರ ಮಕ್ಕಳಾದ ನೀವು ಪ್ರಿಯರೇ, ಅದು ಲೋಕದ ಅನೇಕ ಚಿಂತೆಗಳುಂಟು, ಲೋಕದ ಕಷ್ಟ ಸಮಯದಲ್ಲಿ ಉಂಟು ಪ್ರಿಯರೇ. ಆದರೂ ದೇವರು ಅಪೊಸ್ತಲನು ಅದಕ್ಕೆ ಹೇಳ್ತಾನೆ, ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೂ ಶ್ರೇಷ್ಠ ಮಹಾಯಾಜಕನು ಪರಲೋಕದಲ್ಲಿ ತಂದೆಯ ಬಳಿ ಕುಳಿತುಕೊಂಡು ಆತನು 24 ಗಂಟೆಯೂ ಪ್ರಿಯರೇ 360 ದಿವಸಗಳು ನಿಮಗೋಸ್ಕರ ವಿಜಯ ಮಾಡಲಿಕ್ಕೆ ಆತನು ಯಾಜಕನು ಆಗಿದ್ದಾನೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಅದಕ್ಕೋಸ್ಕರ ನೀವು ಧೈರ್ಯವಾಗಿ ಆ ದೇವರ ಸಿಂಹಾಸನದಿಂದ ನೀವು ಪ್ರಾರ್ಥನೆ ಮಾಡಬೇಕು. ಎಲ್ಲ ಚಿಂತೆಯ ಭಾರಗಳನ್ನು ಪ್ರತಿಯೊಂದು ನಿಮ್ಮ ಚಿಂತೆಯನ್ನು ಡಿಟೇಲ್ ಆಗಿ ಸ್ಪಷ್ಟವಾಗಿ ಬುದ್ಧಿಯಲ್ಲಿ ದೇವರಿಗೆ ಒಪ್ಪಿಸಿಕೊಡುವುದಾದರೆ ಮಾತ್ರವೇ ಪ್ರಿಯರೇ ಆ ಉತ್ತರ ದೇವರು ಕೊಡುತ್ತಾನೆ. ಅದು ಉತ್ತರ ಬರುವ ತನಕ ವಿಶೇಷ ಸಮಾಧಾನ ಕೊಡುತ್ತಾನೆ, ಶಾಂತಿ ಕೊಡುತ್ತಾನೆ. ನಿಮಗೆ ಆ ಚಿಂತೆ, ನಿಮಗೆ ಯಾವ ರೋಗಗಳು ಬರದಂತೆ ದೇವರು ಕಾಪಾಡಿಕೊಂಡು ತಕ್ಕ ಸಮಯದಲ್ಲಿ ದೇವರು ತಾನೇ ನಿಮಗೆ ಚಿಂತೆ ಮಾಡಿಕೊಂಡು ನಿಮಗೆ ಬೇಕಾದನ್ನು ಕೊಡುತ್ತಾನೆ. ಯಾಕಂದರೆ ದೇವರು ನಿಮ್ಮ ತಂದೆಯಾಗಿದ್ದಾನೆ ಪ್ರಿಯರೇ. ಆ ಪರಲೋಕ ತಂದೆ ಪ್ರಿಯ, ಈಗ ಲೋಕದ ತಂದೆ ತನ್ನ ಮಕ್ಕಳ ಬಗ್ಗೆ ಹೇಗೆ ಚಿಂತೆ ಮಾಡಿಕೊಂಡು ಹಗಲು ರಾತ್ರಿ ದುಡಿಯುತ್ತೆ. ಪ್ರತಿಯೊಬ್ಬ ಮಕ್ಕಳಿರೋ ತಂದೆಗಳು ಪ್ರಿಯರೇ, ಅವರು ಯಾರು ಸೋಮಾರಿತನ ಮಾಡೋದಿಲ್ಲ. ಪ್ರತಿಯೊಬ್ಬ ತಂದೆಗಳು ತಮ್ಮ ಮಕ್ಕಳಿಗೋಸ್ಕರ ಚಿಂತೆ ಮಾಡ್ತಾರೆ, ಮಕ್ಕಳ ಭವಿಷ್ಯಕ್ಕೋಸ್ಕರ ಚಿಂತೆ ಮಾಡಿ ಅವರು ಕೆಲಸ ಮಾಡ್ತಾರೆ, ಕಷ್ಟಪಡುತ್ತಾರೆ, ದುಡಿಯುತ್ತಾರೆ, ಅವರಿಗೋಸ್ಕರ ಅವರು ಸೇವಿಂಗ್ ಮಾಡ್ತಾರೆ. ಯಾಕಂದರೆ ಅವರಿಗೆ ತಮ್ಮ ಮಕ್ಕಳ ಮೇಲೆ ಭಾರ ಉಂಟು. ಆದರೆ ಲೋಕದ ತಂದೆಗಳು ತನ್ನ ಮಕ್ಕಳಿಗೋಸ್ಕರ ಒಳ್ಳೆಯ ರೀತಿಯಲ್ಲಿ ಅವರು ಆ ಒಂದು ಹಾರ್ಡ್ ವರ್ಕ್ ಮಾಡಿ ಅದು ಸೇವಿಂಗ್ ಮಾಡುವುದ ಅಷ್ಟೊಂದು ಪ್ರೀತಿ ಅವರಿಗೆ. ಅದೇ ಪರಲೋಕದ ತಂದೆಯ ಪ್ರಿಯರೇ, ಲೋಕ ತಂದೆಗಿಂತಲೂ ವಿಶೇಷ ತಂದೆ ಆಗಿದೆ. ಆತನು ತನ್ನ ಮಕ್ಕಳಿಗೋಸ್ಕರ ಎಷ್ಟು ಚಿಂತೆ ಮಾಡಲಿಕ್ಕಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ನೆನಪಿಟ್ಟುಕೊಳ್ಳಿ ಪ್ರಿಯರೇ, ಅದು ಲೋಕದ ನಿಮಗೆ ಚಿಂತೆಗಳುಂಟು, ಕಷ್ಟ ಅದೇ ಅದನ್ನೆಲ್ಲ ನೀವು ಬದಿಗಿಟ್ಟುಕೊಂಡು ಏನೆಲ್ಲ ನಿಮಗೆ ಚಿಂತೆ ಉಂಟು, ಸಮಸ್ಯೆ ಉಂಟು, ಕಷ್ಟ ಎಲ್ಲವನ್ನು ಪ್ರಾರ್ಥನೆಯಲ್ಲಿ ತರಬೇಕು. ಬೆಳಿಗ್ಗೆ ರಾತ್ರಿ ಮಧ್ಯಾಹ್ನ ಎಷ್ಟು ನಿಮಗೆ ಅದಷ್ಟು ಪ್ರೇರಣೆ ಮಾಡಬೇಕು, ದೇವರಿಗೆ ಹೇಳಬೇಕು ಪ್ರೇರಣೆ ಬುದ್ಧಿಯಲ್ಲಿ, ಮತ್ತು ದೇವರ ಸ್ತೋತ್ರ ಮಾಡಬೇಕು, ಸ್ತುತಿ ಮಾಡಬೇಕು. ಆಗ ಮಾತ್ರ ಆ ಚಿಂತೆಯನ್ನು ದೇವರು ತೆಗೆದುಕೊಡ್ತಾನೆ. ದೇವರ ಮುಖ ಚಿಂತೆ ಮಾಡ್ತಾನೆ, ಮತ್ತು ದೇವರು ಆ ತಕ್ಕ ಸಮಯದಲ್ಲಿ ನಿಮ್ಗೆ ಉತ್ತರ ಕೊಟ್ಟು ಆ ಎಲ್ಲ ಕಷ್ಟ ಬಿಡಿಗಳು ಅಷ್ಟರ ತನಕ ನಿಮಗೆ ಸಮಾಧಾನ ಕೊಟ್ಟು ನಿಮ್ಮನ್ನು ಕಾಪಾಡುತ್ತಾನೆ ಎಂಬುದಾಗಿ ಅಪ್ಪ ಹೇಳುವನಾಗಿದ್ದಾನೆ. ಈಗ 2ನೇ ಸಂಘ ನೋಡ್ತೇವೆ, ಪ್ರಾರ್ಥನೆ ಮಾಡುವಾಗ ಮಾತ್ರವೇ ದೇವರ ಕರುಣೆಯನ್ನು ಹೊಂದಿಕೊಳ್ಳುತ್ತೀರಿ ಪ್ರೇರೆ. ನಾವು ನೋಡ್ತೇವೆ ವಿಮೋಚಕನ ಪುಸ್ತಕ 3ನೇ ಅಧ್ಯಾಯದಲ್ಲಿ 7ರಿಂದ 9ನೇ ವಾಕ್ಯ ತನಕ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆ ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರಿಟ್ಟ ಮೊರೆಯು ನನಗೆ ಕೇಳಿಸಿತು. ಅವ್ರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸಿದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜೆಯರು, ಈವಿಯರು, ಎಬೂಸಿಯರು ವಾಸವ ದೇಶಕ್ಕೆ ನಡೆಸಿಕೊಂಡು ಹೋಗುತ್ತಕ್ಕೂ ಇಳಿದು ಬಂದಿದ್ದೇನೆ. ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು, ಐಗುಪ್ತರು ಅವರಿಗೆ ಕೊಡುವ ಉಪದ್ರವ ನಾನು ನೋಡಿದ್ದೇನೆ. ಪ್ರೇರೆ,
ಈ ರೀತಿ 5 ಜನ ಹಗಲು ರಾತ್ರಿ ಎಡೆಬಿಡದೆ ಪ್ರಾರ್ಥನೆ ಮಾಡಿ ನಿಟ್ಟುಸಿ ಬಿಟ್ಟರು. ದೇವರು ತಾನೆ, ನಾನು ಅವರ ಉಪವಾಸ ನೋಡಿದ್ದೇನೆ, ಅವರ ಕೂಗು ನನಗೆ ಮುಟ್ಟಿತು, ನಾನೇ ಇಳಿದು ಬರುತ್ತೇನೆ. ಹಾಗಾದರೆ ದೇವರು ಇಷ್ಟು ಕರುಣಾಳು ಪ್ರೇರೆ, ಆ ದೇವರ ಕರುಣೆ, ದೇವರ ದಯೆ ಬೇಕಪ್ಪ. ಅದಕ್ಕೆ ಹೇಳ್ತಾನೆ, ಪ್ರಾರ್ಥನೆ ಮಾಡಿದರೆ ಮಾತ್ರವೇ ದೇವರ ದಯೆ ಸಿಗ್ತದೆ. ನೀವು ಕಡಿಮೆ ಪ್ರಾರ್ಥನೆ ಮಾಡಿಬಿಟ್ಟು ಜಾಸ್ತಿ ಎಷ್ಟು ಸಾಧ್ಯ ಉಂಟು, ಎಷ್ಟು ನಿಮ್ಮಲ್ಲಿ ಶಕ್ತಿ ಉಂಟು, ಅಷ್ಟು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ವ್ಯಕ್ತಿಕ ಕುಟುಂಬ ಸಭೆಯಾಗಿ ಪ್ರಾರ್ಥನೆ ಮಾಡಿರಿ ಪ್ರೇರೆ. ಆಗ ದೇವರು ನೋಡಿ ಪ್ರೇರೆ ನಿಮ್ಮ ಮೇಲೆ ದಯೆ ತೋರಿಸ್ತಾನೆ, ನಿಮಗೆ ಬಿಡುಗಡೆಗೋಸ್ಕರ ಆತನು ಮಾರ್ಗ ಓಪನ್ ಮಾಡ್ತಾನೆ. ಅದಕ್ಕೆ ಪ್ರಾರ್ಥನೆ ಮಾಡಿರಿ ಪ್ರೇರೆ. ಪ್ರಾರ್ಥನೆ ಮಾಡಲೇಬೇಕು. ಕಡಿಮೆ ಪ್ರಾರ್ಥನೆ ಇಲ್ಲ, ಜಾಸ್ತಿ ಪ್ರೇ ಮಾಡಬೇಕು ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಕೀರ್ತನೆ 23ನೇ ಕೀರ್ತನೆಯಲ್ಲಿ 6ನೇ ವಾಕ್ಯ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆ ನನ್ನ ಹಿಂಬಾಲಿಸುವವು, ನಾನು ಸದಾಕಾಲವು ಯೋನ ಮಂದಿರದಲ್ಲಿ ವಾಸಿಸುವೆನು. ಇಲ್ಲಿ ದಾವಿದನೇ ನಿಶ್ಚಯವಾಗಿ ಗ್ಯಾರಂಟಿ, ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆ ನನ್ನನ್ನು ಹಿಂಬಾಲಿಸು. ಈ ರೀತಿ ದಿನಾಳು ನಿಮ್ಮ ಲೋಕದಲ್ಲಿ ನಿಮ್ಮ ಪ್ರಯಾಣ ಮುಗಿಯೋ ತನಕ ದೇವರ ಆಶೀರ್ವಾದವು ಆತನ ಕೃಪೆ ನಿಮ್ಮನ್ನು ಹಿಂಬಾಲಿಸಿ ಬರಬೇಕಾ? ಒಂದೇ ಸೀಕ್ರೆಟ್, ಪ್ರಾರ್ಥನೆಗೋಸ್ಕರ ಒಂದು ಸಮಯ ನಿಗದಿಪಡಿಸಿದ್ರೆ, ಸಮಯ ಸಿಕ್ಕಿದರೆ ಪ್ರಾರ್ಥನೆ ಮಾಡೋದಿಲ್ಲ, ಸಮಯವನ್ನು ಒಂದು ನಿಗದಿಪಡಿಸಿ ವ್ಯಕ್ತಿಕವಾದ ಪ್ರಾರ್ಥನೆಗೆ, ಕುಟುಂಬ ಪ್ರಾರ್ಥನೆ, ಆದಿತ್ಯರ ಸಭೆ ಸೇರಿ ಅದು ಒಂದು ಟೈಮ್ ನಿಗದಿ ಮಾಡಿ. ಸಮಯ ಸಿಕ್ಕಿದರೆ ಆದಿತ್ಯ ಸಭೆ ಹೋಗೋದಿಲ್ಲ, ಸಮಯ ಸಿಕ್ಕಿದರೆ ವ್ಯಕ್ತಿ ಸಮಯ ನಿಗದಿಪಡಿಸಿಕೊಂಡು ಆ ಸಮಯದಲ್ಲಿ ವ್ಯಕ್ತಿಕ ಪ್ರಾರ್ಥನೆ ಮಾಡಿ, ಆ ಸಮಯದಲ್ಲಿ ಕುಟುಂಬ ಪ್ರಾರ್ಥನೆ ಮಾಡಿ, ಸಭೆಗೆ ಸೇರಿ ಈ ರೀತಿ ಎಷ್ಟು ನೀವು ಪ್ರಾರ್ಥನೆ 100% ಈ ಆಶೀರ್ವಾದ ನಿಮಗೆ ಸಿಗ್ತದೆ. ನಿಶ್ಚಯವಾಗಿ ಶುಭ ಕೃಪೆಯು ನಿಮ್ಮನ್ನು ಪ್ರತಿದಿನ ಎಂಬುದನ್ನು ಬರ್ತದೆ ಎಂಬುದೇ ದಾವೀದನು ಇಲ್ಲಿ ಹೇಳುತ್ತಾನೆ ಪ್ರೇರೆ. ನೀವು ಸಹ ಹೇಳುತ್ತೀರಿ, ಹೌದು, ದೇವರ ಶುಭ ಕೃಪೆ ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲೆ ನೀವು ಅನುಭವ ಮಾಡ್ತೀರಿ. ಯಾರು ಪ್ರಾರ್ಥನೆ ಮಾಡ್ತೀವಿ ಅವರಿಗೆ ಇದು ಸಿಗ್ತದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ, ಕೀರ್ತನೆ 37 ಅದರಲ್ಲಿ 21ನೇ ವಾಕ್ಯ. ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು, ನೀತಿವಂತನು ಪರೋಪಕಾರಿಯಾಗಿ ಧರ್ಮ ಕೊಡುವನು. ಪ್ರಿಯ ನೋಡ್ತೇವೆ, ಅನೇಕರು ನಮ್ಮ ಮಧ್ಯದಲ್ಲಿ ಅನೇಕರು ಸಾಲದ ನೊಗದಲ್ಲಿ ಸಿಕ್ಕಿಕೊಂಡಿದ್ದೀರಿ, ಸಾಲ ತೀರಿಸಲಾಗದೆ ಅನೇಕ ಚಿಂತೆ ಮಾಡ್ತೀರಿ, ನಿರಾಸರಾಗಿದೆ. ಪ್ರಿಯ ದೇವರ ಆತ್ಮ ಹೇಳ್ತಾನೆ, ಹೌದು, ಸಾಲದ ಬಂಧನ ಇದ್ದೀರಿ ನೀವು. ಈ ಸಾಲಗಾರಿಗೆ ಸಾಲ ಕೊಡಲಿಕ್ಕೆ ನಿಮಗೆ ದೇವರ ಸಹಾಯ ಬೇಕು ಪ್ರಿಯರೇ. ನೀವು ಕೆಲಸ ಮಾಡಬೇಕು, ನೀವು ಕೊಡಬೇಕು. ಅದೇ ದೇವರು ನಿಮಗೆ ಸಹಾಯ ಕೊಡಬೇಕಾ? ನಿಮ್ಮ ಕೆಲಸದಲ್ಲಿ ದೇವರ ಆಶೀರ್ವಾದ ಮಾಡಬೇಕಾ? ನಿಮ್ಮ ಬಿಸ್ನೆಸ್ ದೇವರ ಅಭಿವೃದ್ಧಿಗೊಳಿಸಬೇಕಾ? ಮತ್ತು ಸಾಲಗಾರರಿಗೆ ತಕ್ಕ ಅದು ನೀವು ಪ್ರಾರ್ಥನೆ ಮಾಡುವುದಾದರೆ ಪ್ರೇರೆ, ದೇವರು ಕರುಣಾಳು ಪ್ರೇರೆ. ಪ್ರಾರ್ಥನೆ ಮಾಡುವ ದೇವರು ನಿಮಗೆ ಸಹಾಯ ಮಾಡ್ತಾನೆ. ತಕ್ಕ ಸಮಯದಲ್ಲಿ ಆ ಸಾಲಗಾರರಿಗೆ ಸಾಲ ಹಿಂತಿರುಗಿಕೊಡಲಿಕ್ಕೆ ದೇವರು ನಿಮಗೆ ಸಹಾಯ ಮಾಡ್ತಾನೆ. ಆತನು ನಿಮ್ಮ ಮೇಲೆ ಕರುಣೆ ಇಡುತ್ತಾನೆ. ಮತ್ತು ಅವರು ನಿಮಗೆ, ಆ ಸಾಲಗಾರರು ನಿಮಗೆ ಕರುಣೆ ತೋರಿಸುವುದು ಅವರದ್ದು ಕರುಣೆ ಆಗ್ತದೆ. ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆ ಮಾಡದಿದ್ದರೆ ಈ ಸಾಲ ಮಾಡಿ ಚಿಂತೆ ಮಾಡಿ ನಿಮ್ಮ ಶರೀರ ಹಾಳಾಗ್ತದೆ. ಕೆಲಸ ಮಾಡಲಿಕ್ಕೆ ಬಲ ಇಲ್ಲದೆ ಹಾಗೆ ಮಾಡದೆ ನೀವು ಕೆಲಸ ಮಾಡಲಿಕ್ಕೆ ಬಲಗೊಳ್ಳಬೇಕು. ನಿಮ್ಮ ಸಂಬಳ ಜಾಸ್ತಿ ಆಗಬೇಕು, ನಿಮ್ಮ ಬಿಸ್ನೆಸ್ ಅಭಿವೃದ್ಧಿ ಆಗಬೇಕು. ಸಾಲ ಆಗದೆ ಅದರ ಒಟ್ಟಿಗೆ ಪ್ರಾರ್ಥನೆ ಮಾಡಬೇಕು. ಹೇಗೆ ಈ ಜನರು ಕೆಲಸ ಮಾಡಿಕೊಂಡು ಅವರು ಪ್ರಾರ್ಥನೆ ಹಾಗೆ ನೀವು ಕೆಲಸ ಮಾಡಿ ನಿಮ್ಮ ಬಿಸ್ನೆಸ್ ಎಲ್ಲ ಮಾಡಿ ಪ್ರಾರ್ಥನೆ ಮಾಡಿದರೆ ನಿಮ್ಮ ಕೈ ಕೆಲಸ, ನಿಮ್ಮ ಬಿಸ್ನೆಸ್ ಆಶೀರ್ವಾದ ಮಾಡುತ್ತಾನೆ. ಮತ್ತು ಎಲ್ಲ ನಿಮ್ಮ ಸಾಲ ತೀರಲಿಕ್ಕೆ ಆತನು ಸಹಾಯ ಮಾಡುತ್ತಾನೆ. ಅದಕ್ಕೆ ಪ್ರಾರ್ಥನೆ ಅತಿ ಇಂಪಾರ್ಟೆಂಟ್ ಎಂಬುದಾಗಿ ದೇವರ ಆತ್ಮೀಯತೆ ಹೇಳುವನಾಗಿದ್ದಾನೆ ಪ್ರೇರೆ. ಇನ್ನೊಂದು ನಾವು ಎಕ್ಸಾಂಪಲ್ ನೋಡ್ತೇವೆ, ಕೀರ್ತನೆ 103 ಅದೇ 11 ಮತ್ತು 17ನೇ ವಾಕ್ಯ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ ಆತನಲ್ಲಿ ಭಯ ಭಕ್ತಿಯುಳ್ಳ ಮೇಲೆ ಆತನ ಕೃಪೆ ಅಷ್ಟು ಅಪಾರವಾಗಿದೆ. ಇಲ್ಲಿ ದಾವಿದನೇ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆದರೆ ಭಯ ಭಕ್ತಿಯ ಮೇಲೆ ಆತನ ಕೃಪೆ ಅಷ್ಟು ಅಪಾರವಾಗಿದೆ. ಇದು ವಾಗ್ದಾನ ಪ್ರೇರೆ. ಬರೀ ಓದಿದರೆ ಸಿಗೋದಿಲ್ಲ, ಅರಿಕೆ ಮಾಡಬೇಕು, ಅದು ಪ್ರಾರ್ಥನೆ ಮಾಡಿ ಪ್ರೇರೆ. ಈ ಎಲ್ಲ ವಾಗ್ದಾನಗಳು 100% ಸತ್ಯವಾಗಿದೆ. ಪ್ರಾರ್ಥನೆಯಲ್ಲಿ ಹೇಳಿರಿ, ದೇವ ನಿನ್ನ ಕೃಪೆ ನನಗೆ ಬೇಕು. ನೀವು ಪ್ರಾರ್ಥನೆ ಮಾಡಿದರೆ ಡೆಫಿನೆಟ್ ಪ್ರೇರೆ ದೇವರ ಕೃಪೆ ನೀವು ಅನುಭವ ಮಾಡಿದ್ದೀರಿ, ದೇವರ ದಯೆ ನಿಮಗೆ ಸಿಗ್ತದೆ ಪ್ರಾರ್ಥನೆ ಮಾಡಿದ್ರೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ಧೈರ್ಯವಾಗಿ ಕೃಪಾಸಿಂಹಾಸನದ ಪ್ರಾರ್ಥನೆಗೆ ಬರಬೇಕು ಎಂಬುದಾಗಿ ಹೇಳ್ತಾನೆ. ಪ್ರಾರ್ಥನೆ ಮಾಡುವವರಿಗೆ ಯೇಸು ದಯೆ ತೋರಿದೆ. ಅದಕ್ಕೆ ಅಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ. ಅದಕ್ಕೆ 17ನೇ ವಾಕ್ಯ ನೋಡ್ತೀವಿ ಪ್ರೇರೆ. ಆದರೆ ಯೆಹೋವನಲ್ಲಿ ಭಯ ಭಕ್ತಿಯುಳ್ಳ ಮೇಲೆ ಆತನ ದಯೆಯು ಯುಗ ಯುಗಾಂತಗಳವರೆಗೂ ಇರ್ತದೆ. ಅಷ್ಟೇ ಅಲ್ಲ ಪ್ರೇರೆ, ದೇವರ ದಯೆ ಯುಗ ಯುಗಾಂತವರೆಗೂ ಇರ್ತದೆ ಪ್ರೇರೆ. ಪ್ರಾರ್ಥನೆ ಮಾಡಿ, ಎಷ್ಟು ದೇವರು ದಯಾಳು ಪ್ರೇರೆ.
ಕೃಪಾಲು ಪ್ರೇರೆ ಪ್ರಾರ್ಥನೆ ಅದಕ್ಕೆ ಬೇಕು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಕಡಿಮೆ ಮಾಡುವುದಾದರೆ, ಪ್ರಾರ್ಥನೆ ಮಾಡಿ ಚಿಂತೆ ಮಾಡಿದರೆ ಆಗೋದ, ಚಿಂತೆ ಮಾಡಬೇಡ್ರಿ. ಪ್ರಾರ್ಥನೆ ಮಾಡಿ, ಚಿಂತೆ ಇದ್ದರೂ ಪ್ರಾರ್ಥನೆ ಮಾಡಬೇಕು ಕಷ್ಟ ಇದ್ದರೂ ಪ್ರಾರ್ಥನೆ ಮಾಡಿ, ರೋಗವಿದ್ದರೂ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡೋಕ್ಕೆ ಎಲ್ಲ ಸಮಯ ಆಗ್ತದೆ. ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಆಗುವುದೇ ಹೇಳಬಾರ್ದು. ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಿದರೆ ಮಾತ್ರವೇ ದೇವರು ನಿಮಗೆ ಈ ಆತನ ದಯೆ ನೀವು ಅನುಭವ ಮಾಡಿ. ಪ್ರಾರ್ಥನೆ ಮಾಡಿದರೆ ಸಿಗುವುದಿಲ್ಲ ಅದಕ್ಕೆ ಅಪ್ಪಸ್ತಪ್ಪ ಅತಿ ದೇವರ ಆತ್ಮನಿತ್ತು ಒತ್ತಾಯ ಮಾಡ್ತಾನೆ. ಇಷ್ಟು ದೇವರ ದಯೆ, ಇಷ್ಟು ದೇವರ ಕರುಣಾಲು, ಆತನ ಪ್ರೀತಿ ಸ್ವರೂಪನು, ಕೃಪಪೂರ್ಣ ಇದರಲ್ಲಿ ನಿಮಗೆ ಸಿಗಬೇಕಾ? ಪ್ರಾರ್ಥನೆ ಮಾಡಿಕೊಂಡ್ರೆ ಮಾತ್ರವೇ ನೀವು ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ ದೇವರ ಆತ್ಮನು ಈ ವಾಕ್ಯದ ಬಗ್ಗೆ ಹೇಳುವನಾಗಿದ್ದಾನೆ. 3ನೇ ಸಂಘ ನೋಡ್ತೇವೆ, ದೇವರಿಂದ ಸಹಾಯವು ಸಿಗ್ತದೆ. ಐಸಾಯ ಪ್ರವಾದನೆ ಪುಸ್ತಕ 41ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, 13ನೇ ವಾಕ್ಯ, 14ನೇ ವಾಕ್ಯ. ಪ್ರಜೆಯೇ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನಾನು ಧರ್ಮದ ಬಲಗೆ ನಿನಗೆ ಆಧಾರ ಮಾಡುತ್ತೇನೆ. 100% ಇದು ಸತ್ಯವಾಗಿದೆ. ನಾನು ಅನುಭವ ಮಾಡಿಕೊಂಡು ನನ್ನ ಅನುಭವದಲ್ಲಿ ಪ್ರಾರ್ಥನೆ ಮಾಡಿರಿ. ಇದು ಮನುಷ್ಯರ ಸಹಾಯ ಮಾಡಲಿಕ್ಕೆಲ್ಲ, ಮನುಷ್ಯರ ಮೇಲೆ ಕಣ್ಣಿಡಬೇಡಿ, ದೇವರ ಮೇಲೆ ಕಣ್ಣು ಇಡಿ. ಪ್ರಾರ್ಥನೆ ಬೇಕು. ಎಷ್ಟಿನೋ ಪ್ರಾರ್ಥನೆ ಮಾಡುತ್ತಾರೋ 100% ವಾಗ್ದಾನ ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ಆತ ನಿಮಗೆ ಬಲಗೈ ಕೊಟ್ಟು ನಿಮ್ಮ ಕಷ್ಟ, ನಿಮ್ಮ ಸಮಸ್ಯೆ, ನಿಮ್ಮ ಸಾಲ ಎಲ್ಲದಿಂದ ಆತನು ಬಲಗೈ ಕೊಟ್ಟು, ಆ ಸಾಲದಲ್ಲಿದ್ದೀರೋ ಸಾಲದ ತಿಪ್ಪೆಯಿಂದ ಆತನ ಬಲಗೈ ನಿಮ್ಮ ಮೇಲೆ ಎತ್ತುತ್ತದೆ. ಅದಕ್ಕೆ ಪ್ರಾರ್ಥನೆ ಬೇಕು ಪ್ರಿಯರೇ. ಕಡಿಮೆ ಪ್ರಾರ್ಥನೆ ಮಾಡಿದರೆ ಆಗೋದಿಲ್ಲ. ಪ್ರಾರ್ಥನೆ ಜಾಸ್ತಿ ಮಾಡಿ. ಅದು ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡಿ. ಪ್ರತಿ ಆದಿತ್ಯ ನಿಮ್ಮ ಸಭೆಗೆ ತಪ್ಪದೇ ಪ್ರಾರ್ಥನೆಗೆ ಬನ್ನಿ. ಸಭೆಯಲ್ಲಿ ಉಪವಾಸ ಬನ್ನಿರಿ. ಕುಟುಂಬ ಪ್ರಾರ್ಥನೆ ಎಷ್ಟು ನೀವು ಪ್ರಾರ್ಥನೆ ಮಾಡಿದೆ ಅಷ್ಟು ಈ ವಾಗ್ದಾನ ಸತ್ಯ ನಂಬಿರಿ. ದೇವರ ನಾನು ನಿಮಗೆ ಸಹಾಯ ಮಾಡ್ತೇನೆ. ದಿಗ್ಭ್ರಮೆಗೊಳ್ಳಬೇಡ, ಭಯ ಪಡಬೇಡ. ನಾನು 100% ದೇವರ ಅಸ್ತು ಪ್ರಿಯರೇ ನಿಮಗೆ ಸಹಾಯ ಮಾಡಿ ಮಾಡ್ತೇನೆ. ಅದಕ್ಕೆ 13ನೇ ವಾಕ್ಯ ನೋಡಿ ಪ್ರಿಯರೇ, ಭಯ ಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರು ಇವನು ನಾನು ನಿನ್ನ ಕೈ ಹಿಡಿಯುತ್ತೇನೆಲ್ಲ. ಪುನಃ ಹೇಳ್ತೇನೆ, ದೇವರು ಭಯ ಪಡಬೇಡ, ನಾನು ನಿನ್ನ ಕೈ ಹಿಡಿಯುತ್ತೇನೆ. ಯಾರು ಇದು ಲೋಕದಲ್ಲಿ ಎಲ್ಲರೂ ನಿಮಗೆ ಕೈ ಬಿಡಬಹುದು. ಕುಟುಂಬದವರು ಕೈ ಬಿಡಬಹುದು, ಆಪ್ತ ಸ್ನೇಹಿತರು ಕೈ ಬಿಡೋದು, ಅಣ್ಣ ತಮ್ಮದರು ಕೈ ಬಿಡು. ಅದು ದೇವರು ನಿಮ್ಮ ಕೈ ಬಿಡು. ಆದರೆ ನಾನು ನಿಮ್ಮ ಕೈ ಹಿಡಿಯುತ್ತೇನೆ ಎಂಬುದೇ ಆಗಿದೆ. ಆ ದೇವರ ಕೈ ನಿಮ್ಮನ್ನು ಹಿಡಿಯಬೇಕಾ? ಅದು ಒಂದೇ ನಂಬಿಕೆಯಲ್ಲಿ ಯೇಸು ಕ್ರಿಸ್ತ ಮುಖಾಂತರ ತಂದೆ ದೇವರ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ. ಆಗ 100% ದೇವರ ಕೈ ನಿಮ್ಮ ಮೇಲೆ ಬರುತ್ತದೆ. ಆತನ ಕೈ ನಿಮಗೆ ಸಹಾಯ ಮಾಡಿ. ಆತನ ಕೈ ನಿಮ್ಮನ್ನು ಕಷ್ಟದಿಂದ, ರೋಗದಿಂದ, ಸಮಸ್ಯೆಯಿಂದ, ಬಡತನದಿಂದ ಬಿಡುಗಡೆ ಕೊಡುತ್ತದೆ ಪ್ರಿಯರೇ. ಇಂದು ವಾಗ್ದಾನ ನೋಡಿ ಪ್ರಿಯರೇ, 14ನೇ ವಾಕ್ಯ. ಕ್ರಿಮಿ ಪ್ರಾಯವಾದ ಯಾಕೋಬೆ, ಇಸ್ರೇಲ್ ಜನವೇ, ಭಯ ಪಡಬೇಡ, ನಾನೇ ನಿನಗೆ ಸಹಾಯಕನು. ಇಸ್ರೇಲ್ನ ಸದಮಲ ಸ್ವಾಮಿ ನಿನಗೆ ವಿಮೋಚಕನು ಎಂದು ಇವನು ಅನ್ನುತ್ತಾನೆ. ಪುನಃ ತುಂಬ ಸಲ ಪುನಃ ದೇವತಾನೆ, ಭಯ ಪಡಬೇಡ. ನಾನು ಆಗದೆ ದೇವರು 100% ಪ್ರಾರ್ಥನೆ ಮಾಡುವವರಿಗೆ 100% ದೇವರು ಸಹಾಯ ಮಾಡ್ತಾನೆ. ದೇವರು ನಿಮಗೆ ಕರುಣೆ ತೋರಿಸ್ತಾನೆ. ದೇವ್ರ ಮೇಲೆ ದಯ ತೋರಿಸ್ತಾನೆ. ಅದಕ್ಕೆ ಪ್ರಾರ್ಥನೆ ಮಾಡೋದು ಅತಿ ಅಗತ್ಯವಾಗಿದೆ ಪ್ರಿಯರೇ. ಇನ್ನೊಂದು ವಾಕ್ಯ ನೋಡ್ತೇವೆ, ಐಸಾಯ ಪ್ರವಾದನೆ ಪುಸ್ತಕ 50ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ. ನನ್ನ ಮುಖವನ್ನು ಕಗ್ಗಲಿನ ಗಟ್ಟಿ ಮಾಡಿಕೊಂಡಿದ್ದೀನಿ. ಆಶಾಭಂಗ ಪಡ ನನಗೆ ಗೊತ್ತು. ಪ್ರೇರೇ, ಈ ವಾಗ್ದಾನ ಏನಂದರೆ ನೀವು ಅರಿಕೆ ಮಾಡಬೇಕು, ನಂಬಬೇಕು ಮತ್ತು ಪ್ರಾರ್ಥನೆ ಮಾಡಬೇಕು. ಕರ್ತನ ಯೆಹೋವನು ನನಗೆ ಸಹಾಯ ಮಾಡ್ತಾನೆ, ಆದಾಗ ನಾನು ನಾಚಿಕೆಯಿಂದ ಕರಗುವುದಿಲ್ಲ. ಮುಖ ಅಂದರೆ ಮನಸ್ಸನ್ನು ಪ್ರೇರೆ, ನಿಮ್ಮ ಮನಸ್ಸು ಇಂದು ಕುಂದಿ ಹೋಗಲಿಕ್ಕೆ ಬಿಡದೆ ನಿಮ್ಮ ಮನಸ್ಸು ಗಟ್ಟಿ ಮಾಡಿಕೊಳ್ಳಬೇಕು. 100% ದೇವರು ನನಗೆ ಸಹಾಯ ಮಾಡ್ತಾರೆ. ನಿಮ್ಮ ಮನಸ್ಸು ಇವತ್ತು ನೀವು ಪ್ರಾರ್ಥನೆ ಮಾಡದಿದ್ದರೆ, ಲೋಕದ ಕಷ್ಟ, ನಿಮ್ಮ ಸಮಸ್ಯೆ ನೋಡಿದರೆ ನಿಮ್ಮ ಮನಸ್ಸು ಕುಂದಿ ಹೋಗ್ತದೆ ಯಾಕೆ ನಮ್ಮ ಮನಸ್ಸಿಗೆ ಮನಸ್ಸಿನ ಮನಸ್ಸು ತುಂಬ ಬಲಹೀನಾಗಿದೆ. ಇವತ್ತು ಅನೇಕರು ಮನಸ್ಸು ಕುಂದಿ ಹೋಗಿದ್ದೀರಿ, ಚಿಂತೆ ಮಾಡಿ ವ್ಯಥೆ ಪಡುತ್ತೀರಿ, ನೀರಾಗದೆ ನಿಮ್ಮ ಮನಸ್ಸು ಕುಂದಿ ಹೋಗಿದೆ. ಆದಷ್ಟು ದೇವರ ವಾಕ್ಯವನ್ನು ಓದಬೇಕು ಮತ್ತು ಈ ವಾಗ್ದಾನ ತೆಗೆದು ಪ್ರಾರ್ಥನೆ ಮಾಡ ದೇವರು ನಿನ್ನ ವಾಗ್ದಾನ ಹೌದು, ನಾನು ನಾಚಿಕೆ ಕೊಡುವುದಿಲ್ಲ, ನಾನು ಅವಮಾನ ಪಡುವುದಿಲ್ಲ, ನನಗೆ ದೇವ ಈ ರೀತಿ ವಾಗ್ದಾನ ತೆಗೆದು ಪ್ರಾರ್ಥನೆ ಮಾಡಿದ್ರೆ 100% ನೀವು ಪ್ರಾರ್ಥನೆ ಮಾಡುವುದಾದರೆ ಈ ವಾಗ್ದಾನ ನಿಮ್ಮದಾಗಿದೆ. ನಿಮಗೆ ದೇವ ಸಹಾಯ ಮಾಡ್ತಾನೆ, ನಿಮ್ಗೆ ಅದು ಕೈ ಬಿಡುವುದಿಲ್ಲ ಪ್ರೇರೆ. ಹೊಸ ಒಂದು ಬೇಡಿಕೆಯನ್ನು ನೋಡ್ತೇವೆ ಪ್ರೇರೆ. 1ನೇ ಕೊರಿಂಥೀಯರು ದೇವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆ ನಿಮಗೆ ಬರಗೊಳಿಸದೆ
ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಗಳ ಮಾರ್ಗವನ್ನು ಸಿದ್ಧ ಮಾಡುವನು. ಪ್ರಿಯ ಅಪೊಸ್ತಲನೇ, ನಿಮಗೆ ಯಾವ ಶೋಧನೆ ಬಂದರೂ ದೇವರು ನಂಬಿಕಸ್ತನು, ಆ ಶೋಧನೆ ನಿಮಗೆ ಶಕ್ತಿ ಕೊಡುತ್ತೇನೆ. ಅಷ್ಟೇ ಅಲ್ಲಿದೆ, ಅದನ್ನು ತಪ್ಪಿದ ಮಾರ್ಗ ಸಹ ಓಪನ್ ಮಾಡಿ. ಅದಕ್ಕೋಸ್ಕರ ಪ್ರಿಯರೇ ಪ್ರಾರ್ಥನೆ ಬೇಕು. ಪ್ರಿಯರೇ ನೀವು ಪ್ರಾರ್ಥನೆ ಮಾಡ್ತಿರೋ ಡೆಫಿನೆಟ್ ನಿಮಗೆ ಯಾವುದೇ ಶೋಧನೆ ಇರ್ಬೋದು, ಯಾವುದೇ ಕಷ್ಟ, ಯಾವುದೇ ರೋಗ, ಯಾವುದೇ ಸಮಸ್ಯೆ ಏನಿದ್ದರೂ ಅದನ್ನು ಸಹಿಸಲಿಕ್ಕೆ ದೇವರು ಬೇಕಾದಷ್ಟು ಶಕ್ತಿ ಕೊಡುತ್ತಾನೆ. ಅಷ್ಟೇ ಅದೇನು ದೇವ ಇದನ್ನು ಬಿಡುಗಡೆ ಕೊಡಿ ಮತ್ತು ಕೂಗಿದೆ. ಡೆಫಿನೆಟ್ ಪಡೆ ಇದು ವಾದ ಸತ್ಯವಾಗಿದೆ. ಯಾವುದೇ ಶೋಧನೆ ಇದ್ದರೂ, ಯಾವುದೇ ಕಷ್ಟ ಇದ್ದರೂ, ಯಾವುದೇ ಸಾಲದ ಬಂಧನದಲ್ಲಿದ್ದರೂ ಪ್ರಿಯರೇ ನೀವು ದೇವರ ಹತ್ರ ಪ್ರಾರ್ಥನೆ ಮಾಡಿದೆ ಹಗಲು ದೇವರಿಗೆ ಮರಿಯುವುದರೆ ಕಣ್ಣಿಂದ ಪ್ರಾರ್ಥಿಸಿದಾದರೆ ಡೆಫಿನೆಟ್ ಪ್ರಿಯರೇ ವಾಗ್ದಾನ ಪ್ರಕಾರ ದೇವರು ನಿಮಗೆ ಶೋಧನೆ ಶಕ್ತಿ ಕೊಡೋದು ಮಾತ್ರ ಅಲ್ಲ, ಆ ಶೋಧನೆ ತಪ್ಪಿಲಿಕ್ಕೆ ಮಾರ್ಗ ಓಪನ್ ಮಾಡಿ ಆ ಶೋಧನೆ ಬಿಡುಗಡೆ ಕೊಡೋದಾಗಲಿ. ಪ್ರಾರ್ಥನೆ ಮಾಡೋದಾಗಿ ಕಲಿತುಕೊಳ್ಳಿರಿ. ಪ್ರಾರ್ಥನೆ ಮಾಡಿ ದೇವರು ನಿಮಗೆ ತನ್ನ ಆತ್ಮನ ಕೊಡುತ್ತಾನೆ. ಆ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿ, ಸ್ತುತಿ ಸ್ತೋತ್ರ ಮಾಡಿ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ ದೇವರು ಸಹಾಯ ಮಾಡುವನು. ಲಾಸ್ಟ್ ಒಂದು ವಾಗ್ದಾನ ನೋಡಪ್ರೆ, ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 5 ಮತ್ತು 6ನೇ ವಾಕ್ಯ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದ್ದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೇನು, ಮನುಷ್ಯನಿಗೆ ಏನು ಮಾಡೋಣ ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. 100% ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡುತ್ತೀರೋ ಡೆಫಿನೆಟ್ ಮನುಷ್ಯರ ಕೈ ಬಿಡಬಹುದು, ತಂದೆ ತಾಯಿಗಳು ಕೈ ಬಿಡಬಹುದು, ಅಣ್ಣ ತಮ್ಮದರು ಕೈ ಬಿಡಬಹುದು, ಎಲ್ಲರೂ ಕೈ ಬಿಟ್ಟು ಹೋದರು. ದೇವರು ತಾನೇ, ಮಗನೇ ಮಗಳೇ, ನಾನು ನಿನ್ನೆಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ, ನಾನು ನಿನಗೆ ಸಹಾಯಕನು, ಮನುಷ್ಯ ಏನು ಮಾಡಬಲ್ಲೇನು. ಪ್ರಿಯರೇ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ಪ್ರಿಯರೇ ಇಷ್ಟೆಲ್ಲ ವಾಗ್ದಾನದಲ್ಲಿ ಕೊಟ್ಟಿರುವಾಗ ಇದು ಒಂದೇ ನಂಬಿಕೆ ಮತ್ತು ಪ್ರಾರ್ಥನೆ. ಇವತ್ತು ನಂಬಿಕೆ ಇಟ್ಟು ಮುಖಾಂತರವಾಗಿ ದೇವರ ಮಕ್ಕಳಾಗಿದ್ದೀರಿ, ನಂಬಿಕೆ ಮುಖಾಂತರ ನೀತಿವಂತರಾಗಿದ್ದೀರಿ, ನಂಬಿಕೆ ಮುಖಾಂತರ ನಿಮ್ಮ ಪಾಪಗಳ ಸಂಧಿಸಲ್ಪಟ್ಟಿದ್ದೀರಿ, ನಂಬಿಕೆ ಮೂಲಕ ಪವಿತ್ರ ಆತ್ಮ ಹೊಂದಿಕೊಂಡಿದ್ದೀರಿ. ಆ ಪವಿತ್ರ ಆತ್ಮದಲ್ಲಿ ಇದ್ದಾನೆ. ಪ್ರಾರ್ಥನೆ ಮಾಡಿರಿ. ಪವಿತ್ರ ಆತ್ಮ ನಿಮಗೆ ಅಪ್ಪ ತಂದೆ ಕೂಗಲಿಕ್ಕೆ ಆತನ ಸಹಾಯ ಮಾಡ್ತಾನೆ. ಸ್ತುತಿ ಸ್ತೋತ್ರ ಮಾಡಿ, ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ. ನೋಡಿ ಡೆಫಿನೆಟ್ ಈ ವಾಗ್ದಾನ ಪ್ರಕಾರ ಯೇಸು ಕ್ರಿಸ್ತ ಮೇಲೆ ದಯೆ ತೋರಿಸ್ತಾನೆ, ಕೃಪೆ ತೋರಿಸ್ತಾನೆ, ಆಶೀರ್ವಾದ ಮಾಡ್ತಾನೆ, ಬಿಡುಗಡೆ ಕೊಡ್ತಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ತಂದೆ ದೇವರಿಗೆ ಸ್ತೋತ್ರವನ್ನು ಕೊಂಡಾಡ್ತಿದ್ದೇವ. ಈ ಸಂದರ್ಭ ಪ್ರತಿಯೊಬ್ಬ ವೀಕ್ಷಕರನ್ನು ಅಷ್ಟಕ್ಕೆ ಒಪ್ಪಿಸ್ಕೊಳ್ತೇನೆ. ಪ್ರತಿಯೊಬ್ಬರಿಗೆ ಪ್ರಾರ್ಥನೆ ಮಾಡುವಂಥ ನಿನ್ನ ಆತ್ಮನ್ನು ತುಂಬಿಸಿದೇವ. ಪ್ರತಿಯೊಬ್ಬರಿಗೆ ದೇವ ಆದಷ್ಟು ದೇವ ನಿನ್ನ ಸನ್ನಿಧಾನದಲ್ಲಿ ಎಡೆ ಬಿಡದೆ ಪ್ರಾರ್ಥನೆ ಮಾಡುವಂಥ ನಿನ್ನ ಪ್ರಾರ್ಥನೆ ಆತ್ಮದಿಂದ ಒಬ್ಬೊಬ್ಬರನ್ನು ಅಭಿಷೇಕಿಸಿದೇವ. ಪ್ರತಿಯೊಬ್ಬರಿಗೂ ದೇವ ನಿನ್ನ ಕರುಣೆ ಕೊಡು ದೇವ, ನಿನ್ನ ಕರುಣೆ ತೋರಿಸು, ನಿನ್ನ ದಯೆ ತೋರಿಸು. ಪ್ರತಿಯೊಬ್ಬರ ಜೀವಿತದಲ್ಲಿರುವ ಕಷ್ಟ, ಸಮಸ್ಯೆ, ರೋಗ, ಬಡತನ ಸಹ ಎಲ್ಲರಿಗೂ ಬಿಡುಗಡೆಗೊಳಿಸಿಕೊಂಡು ಪ್ರತಿಯೊಬ್ಬರ ಸಮಾಧಾನ, ಸಂತೋಷ ಕೊಟ್ಟು ಎಲ್ಲರೂ ನಿನ್ನ ಆಶೆ ಹೊಂದುವಂತೆ, ಎಲ್ಲರೂ ನಿನ್ನ ಶುಭವನ್ನು ಹೊಂದಿಕೊಂಡಂತೆ ಪ್ರತಿಯೊಬ್ಬರಿಗೆ ಆ ಪ್ರಾರ್ಥನೆ ಆತ್ಮನ್ನು ತುಂಬಿಸಬೇಕನ್ನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಿತ್ಯ ಸ್ತುತಿ ತನ್ನೀರೇ.